ಸ್ನೇಹಿತರೆ, ಇವತ್ತ ಸೋಮವಾರ ಫೆಬ್ರವರಿ 19ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದಂತವರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇವತ್ತ ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ. ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿದಾವೆ. ಆದ್ರೆ ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾನೆ ಇದ್ದಾರೆ. ಸಾಲ್ವ್ ಮಾಡಿ ನಿಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಆ ರೀತಿಯಾದಂತ ಒಂದು ಪ್ರಯತ್ನ ಇವತ್ತ ನಡೆದಿದೆ. ಸ್ನೇಹಿತರೆ, ಇವತ್ತ ಏನಿದೆ, ಬಹಳಷ್ಟು ಮಂದಿಗೆ ಕೆಲವೊಂದು ಕಾರಣಗಳಿಂದಾಗಿ ಹಣ ಬಂದಿದ್ದಲ್ಲ, ಎಲ್ಲರ ಖಾತೆಗೆ ಇವತ್ತ ಹಣ ಜಮಾ ಆಗ್ತಾ ಇದೆ. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಯಾರಿಗೆ 6ನೇ ಕಂತಿನ ಹಣ ಬಂದಿಲ್ಲ, 7ನೇ ಕಂತಿನ ಹಣ ಬಂದಿಲ್ಲ, ಸೊ ಜೊತೆಗೆ ಪೆಂಡಿಂಗ್ ಹಣ ಏನ್ ಬಾಕಿ ಇದೆ, 2ನೇ ಕಂತು, 3ನೇ ಕಂತು, 4ನೇ ಕಂತು, 5ನೇ ಕಂತು, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ಚುನಾವಣೆ ಹತ್ರ ಬರ್ತಿದ್ದಂತೆ ಪ್ರತಿಯೊಬ್ಬರ ಖಾತೆಗೆ ಹಣ ಬರೋದಕ್ಕೆ ಶುರುವಾಗಿದೆ. ಹಣವನ್ನ ಜಮಾ ಮಾಡೋದಕ್ಕೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಏನು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಒಂದು ಸಭೆಯನ್ನ ನಡೆಸಿದ್ರು. ಅದರಲ್ಲಿ ಕೂಡ ಬಹಳಷ್ಟು ಮಂದಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಅದಕ್ಕೆ ಈಗ ಏನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರ ಯಾರ್ಯಾರಿಗೆ ಹಣ ಹೋಗಿಲ್ಲ, ಈಗ ಕಳೆದ ಒಂದು ವಾರದಿಂದ ಎಲ್ಲಾ ಲಿಸ್ಟ್ ಗಳನ್ನ ರೆಡಿ ಮಾಡಿಕೊಂಡು ಇವತ್ತ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಯಾಕಂದ್ರೆ ನಿಮ್ಗೆ ಬಹಳಷ್ಟು ಮಂದಿಗೆ ಕೇಳ್ತಾ ಇದ್ದಾರೆ, ಸರ್ ಏನು ರಾಜ್ಯ ಸರ್ಕಾರದಲ್ಲಿ ಹಣ ಖಾಲಿ ಆಗಿದೆಯಾ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಮೊನ್ನೆ ನಡೆದಂತ ಬಜೆಟ್ ನಲ್ಲಿ ಇದಕ್ಕಾಗಿ ಹಣವನ್ನ ಸಪರೇಟ್ ಆಗಿ ತೆಗೆದಿಟ್ಟಿರುವಂತ ಮುಖ್ಯಮಂತ್ರಿಗಳು ಇವಾಗ ಏನಿದೆ, ಇವತ್ತ ಸೋಮವಾರ ದಿನ ಪ್ರತಿಯೊಬ್ಬರ ಖಾತೆಗೆ ಹಣವನ್ನ ರಿಲೀಸ್ ಮಾಡ್ಬೇಕಂತ ಮುಖ್ಯಮಂತ್ರಿಗಳೇ ಆದೇಶವನ್ನ ಮಾಡಿರುವಂತದ್ದು. ಇವತ್ತ ಪ್ರತಿಯೊಬ್ಬರ ಖಾತೆಗೆ ಹಣ ಆಗೋದು, ಹಣ ಜಮಾ ಆಗೋದು 100% ಗ್ಯಾರಂಟಿ. ಸ್ನೇಹಿತರೆ, ಹಾಗಾದ್ರೆ ಬನ್ನಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದಂಥವ್ರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಜೊತೆಗೆ ಈ ಒಂದು ಮಾಹಿತಿಗೆ ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಹಾಗಾದ್ರೆ ಇವತ್ತ ಯಾವ್ಯಾವ ಕಂತುಗಳ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಯಾರ್ಯಾರಿಗೆ ಬರ್ತಾ ಇದೆ, ಯಾರ್ಯಾರಿಗೆ ಇಲ್ಲ, ಈ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಸ್ನೇಹಿತರೆ, ಇವತ್ತು ತಾನೇ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್. ಪ್ರತಿಯೊಬ್ಬರ ಖಾತೆಗೆ ಇವತ್ತ ಹಣ ಜಮಾ ಆಗಿದೆ. ಸ್ನೇಹಿತರೆ, 11 ಗಂಟೆ ಮೇಲ್ಪಟ್ಟು ನಿಮ್ಮ ಅಕೌಂಟ್ಗಳನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕಂತೆ. ಹಾಗಾದ್ರೆ ನೇರವಾಗಿ ಮ್ಯಾಟ್ರಿಕ್ ಬಂದ್ಬಿಡ್ತೀನಿ, ಯಾವ್ಯಾವ ಕಂತುಗಳ ಹಣ ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋದು. ಸ್ನೇಹಿತರೆ, ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸ್ನೇಹಿತರೆ, ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ, ಬಹಳಷ್ಟು ಮಂದಿ ರಿಜಿಸ್ಟರ್ ಮಾಡಿರುವಂತದ್ದು ಕಂಪ್ಲೇಂಟ್ ಅನ್ನ. ಸುಮಾರು 50% ಜನಗಳಿಗೆ 6ನೇ ಕಂತಿನ ಹಣ ಬಂದಿಲ್ಲ. ಸೊ ಅದಕ್ಕಾಗಿ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ 6ನೇ ಕಂತಿನ ಹಣವನ್ನ ರಿಲೀಸ್ ಮಾಡಿರುವಂತದ್ದು. ಯಾವ್ಯಾವ ಜಿಲ್ಲೆಗಳಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಏನಪ್ಪಾ ಅಂತಂದ್ರೆ, ಇವತ್ತು 6ನೇ ಕಂತಿನ ಹಣವನ್ನ ನಾವು ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದೆ. ಇದ್ರ ಜೊತೆಗೆ 7ನೇ ಕಂತಿನ ಹಣದ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಬಂದಿದೆ. 7ನೇ ಕಂತಿನ ಹಣ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತ ಮತ್ತೆ ಬಿಡುಗಡೆ ಮಾಡಿದಾರಂತೆ. ಯಾಕಂದ್ರೆ RBI ಗೈಡ್ಲೈನ್ಸ್ ಪ್ರಕಾರ ಒಂದಿಷ್ಟು ಹಣವನ್ನ ರಿಲೀಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಸ್ವಲ್ಪ ಜಿಲ್ಲೆಗಳಿಗೆ ಇವತ್ತ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ತುಮಕೂರು ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ ಆಗಿರ್ಬೋದು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮತ್ತೆ ಹಾಸನ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮತ್ತೆ ಏನು ತುಮಕೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ವಿಜಯನಗರ ಜಿಲ್ಲೆ ಆಗಿರ್ಬೋದು, ಈ ಒಂದು ಜಿಲ್ಲೆಗಳಿಗೆ ಇವತ್ತ 7ನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದಾರಂತೆ. ಸೊ ಹಾಗಾದ್ರೆ 6, 7ನೇ ಕಂತಿನ ಹಣ ಇವತ್ತ ನಿಮ್ಮ ಖಾತೆಗೆ ಜಮಾ ಆಗಿದೆ. ಅದ್ರ ಜೊತೆಗೆ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಇವತ್ತ ಬಹಳಷ್ಟು ಮಂದಿಗೆ ಈ ಒಂದು GST ಪೇಯರ್, ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇತ್ತು. ಮತ್ತೆ ಇನ್ನು ಕೆಲವರಿಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದ್ರಿಂದ ಹಣ ಬರ್ತಿದ್ದಿಲ್ಲ, ಪೆಂಡಿಂಗ್ ಇದ್ದು ಅಂತವ್ರು ಕೂಡ ಹಣವನ್ನ ರಿಲೀಸ್ ಮಾಡಿದಾರಂತೆ. ಅದ್ರ ಜೊತೆಗೆ ಇವತ್ತ ಕೆಲವೊಂದು 3 ಮತ್ತು 4, 5ನೇ ಕಂತಿನ ಹಣವನ್ನ ಕೂಡ ಬಿಡುಗಡೆ ಮಾಡ್ತಾ ಇದೀವಿ ಅನ್ನೋ ಒಂದು ಮಾಹಿತಿ ಕೇಳಬಂದಿದೆ. ಈ 3 ಕಂತುಗಳ ಒಂದು ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಮಂದಿಗೆ ಇವತ್ತ ಡಬಲ್ ಧಮಾಕ ಆಗುವಂತ ಎಲ್ಲಾ ಸಾಧ್ಯತೆಗಳು ಇವೆ. ಯಾಕಂದ್ರೆ 3ನೇ ಕಂತು, 4ನೇ ಕಂತು, 5ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ. ಆದ್ರೆ ಇಲ್ಲಿ ಯಾರ್ಯಾರಿಗೆ ಪೆಂಡಿಂಗ್ ಇದೆ, ಯಾರಿಗೆ ಹಣ ಬಂದಿದ್ದಿಲ್ಲ, ಎಲ್ಲ ಕರೆಕ್ಟ್ ಆಗಿ ಮಾಹಿತಿ ಇದ್ದು ಯಾರಿಗೆ ಹಣ ಬಂದಿದ್ದಿಲ್ಲ, ಸೊ ಅಂತವ್ರಿಗೆ ಮಾತ್ರ ಇವತ್ತ ಈ ಒಂದು ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಿದಾರಂತೆ. ಸೊ ಹಾಗಾದ್ರೆ ನಿಮಗೇನಾದ್ರೂ ನಿಮ್ಮ ಮಾಹಿತಿ ಎಲ್ಲ ಕರೆಕ್ಟ್ ಆಗಿದ್ದು, ನೀವು ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನಿಮ್ಮ ಖಾತೆಗೆ 100% ಇವತ್ತ ಪೆಂಡಿಂಗ್ ಹಣ ನಿಮ್ಮ ಖಾತೆಗೆ ಬಂದೇ ಬರುತ್ತೆ. ಮತ್ತೆ ಹೊಸ ಅಪ್ಡೇಟ್, 7ನೇ ಕಂತಿನ ಹಣ ಇವತ್ತ ಕೆಲವೊಂದು ಜಿಲ್ಲೆಗಳಿಗೆ ರಿಲೀಸ್ ಆಗಿದೆ. ಅದ್ರ ಜೊತೆಗೆ 6ನೇ ಕಂತಿನ ಹಣವನ್ನ ಕೂಡ ರಿಲೀಸ್ ಮಾಡಿದ್ದಾರೆ. 11 ಗಂಟೆ ಮೇಲ್ಪಟ್ಟು ನಿಮ್ಮ ಅಕೌಂಟ್ಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಖಾತೆಗಳಿಗೆ ಇವತ್ತ ಹಣ ಬಂದಿರುತ್ತೆ. ಯಾಕಂದ್ರೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಒಂದು ಹೊಸ ಅಪ್ಡೇಟ್ ಇದೆ.